ಇಲ್ಲಿ ನೆರೆದಿರುವ ತೀರ್ಪುಗಾರರೇ ಹಾಗೂ ಪ್ರತಿಸ್ಪರ್ಧಿಗಳೇ, ನಾನು ನಿಮಗೆ ಮಾಡುವ ನಮಸ್ಕಾರಗಳು. ಕವಿಗಳು, ಸಂಗೀತ ವಿದ್ವಾಂಸರು, ಕುಮಾರವ್ಯಾಸನ ಗದುಗಿನ ಭಾರತದ ಗದುಗಿನ ವೀರನಾರಾಯಣ ದೇವಸ್ಥಾನದಂತಹ ಶಿಲ್ಪಕಲೆಗಳ ನೆಲೆವೀಡಾದ ಈ ಗದಗ ಜಿಲ್ಲೆಯಲ್ಲಿ ಪ್ರಾಚೀನ ಶಾಸನಗಳಲ್ಲಿ ಲೋಕಿಗುಂಡಿಗೆಂದು ಕರೆಯಲ್ಪಟ್ಟು ಅತಿಗೊಬ್ಬೆಯ ದಾನಶಾಸನವಿರುವ ಶಿಲೆಯಲ್ಲಿ ಕಲೆಯನ್ನು ಅರಳಿಸಿದ ಎಂಬ ಹಾಡಿಗೆ ಅನುಗುಣವಾದ ಕಾಶಿ ವಿಶ್ವೇಶ್ವರ, ನನ್ನೇಶ್ವರ, ಬ್ರಹ್ಮಜಿನ ದೇವರ ದೇವರುಗಳ ಶಿಲ್ಪಕಲೆಯ ಪವಿತ್ರ ಬೀಡು. ಈ ಸಲದ ದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ರಾರಾಜಿಸಿದ ಶಿಲ್ಪಕಲೆಯ ತೊಟ್ಟಿಲು ಎಂದು ಹೆಸರಾದ ಲಕ್ಕುಂಡಿ ಎಂಬ ಪವಿತ್ರ ಸ್ಥಳಕ್ಕೆ ನಮಿಸುತ್ತಾ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ಖಾಸಗಿ ಸಂಸ್ಥೆ, ಖಾಸಗಿ ವ್ಯಕ್ತಿ ಮತ್ತು ಸರ್ಕಾರದ ಪಾತ್ರ ಎಂಬ ವಿಷಯದ ಬಗ್ಗೆ ನನ್ನ ವಿಚಾರಗಳನ್ನು ನಿಮ್ಮ ಮುಂದಿಡುತ್ತಿದ್ದೇನೆ. ಸ್ಮಾರಕಗಳು ಎಂದರೇನು? ಅಂದರೆ ಸ್ಮರಣೆಗಾಗಿರುವ ಪುರಾತನ ವಸ್ತು. ಇವುಗಳು ಯಾವುದೆಲ್ಲ ಎಂಬುದನ್ನು ಮುಂದೆ ತಿಳಿಯೋಣ ಸ್ನೇಹಿತರೆ. ನಾವು ಸ್ಮಾರಕಗಳನ್ನು ಯಾಕೆ ರಕ್ಷಣೆ ಮಾಡಬೇಕು? ಏಕೆಂದರೆ ಅದರಲ್ಲಿ ನಮ್ಮ ಹಿರಿಯರ ಶ್ರಮ, ವಿಜ್ಞಾನ, ತಂತ್ರಜ್ಞಾನ, ತ್ಯಾಗ, ಶೌರ್ಯ ನಡೆದು ಬಂದ ಹಾಗೆ ಒಟ್ಟಿನಲ್ಲಿ ಇತಿಹಾಸವಿದೆ. ಇವುಗಳು ಭೂತಕಾಲದ ಸಂಸ್ಕೃತಿಯನ್ನು ವರ್ತಮಾನಕ್ಕೆ ಸಂಪರ್ಕಿಸುವ ಸಂಪರ್ಕ ಸೇತುವೆಗಳು. ಈ ಸ್ಮಾರಕಗಳು ನಮಗೆ ಇತಿಹಾಸ ಕಲಿಯಲು ಬೇಕು, ಜೊತೆಗೆ ಇತಿಹಾಸದ ತಪ್ಪುಗಳಿಂದ ಪಾಠ ಕಲಿಯಲು ಬೇಕು. ಏಕೆಂದರೆ ಇತಿಹಾಸ ತಿಳಿಯದವನು ಇತಿಹಾಸ ಸೃಷ್ಟಿಸಲಾರ. ಅಲ್ಲದೆ ಈ ಸ್ಮಾರಕಗಳನ್ನು ವೀಕ್ಷಿಸಲು ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರಿಂದ 2028ರಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಗೆ $70 ಬಿಲಿಯನ್ ಅಮೆರಿಕನ್ ಡಾಲರ್ಗಳನ್ನು ಪ್ರವಾಸೋದ್ಯಮದ ಆದಾಯವಾಗಿ ನೀಡುವ ನಿರೀಕ್ಷೆ ಇದೆ. ಅಂದರೆ ದೇಶದ ಅಭಿವೃದ್ಧಿಗೆ ಸ್ಮಾರಕಗಳು ಅತ್ಯಗತ್ಯ. ಈ ಎಲ್ಲ ಲಾಭಗಳನ್ನು ಪಡೆಯಲು ನಾವು ಸ್ಮಾರಕಗಳನ್ನು ರಕ್ಷಿಸಲೇಬೇಕಲ್ಲವೇ? ಯಾರು ರಕ್ಷಿಸುವುದು? ಮೊದಲಿಗೆ ಸರ್ಕಾರವು ಪ್ರಾಚೀನ ಸ್ಮಾರಕ, ಪುರಾತತ್ವ ಸ್ಥಳ ಮತ್ತು ಅವಶೇಷಗಳ ಕಾಯ್ದೆ 1958ರ ಪ್ರಕಾರ ಸ್ಮಾರಕಗಳ ಘೋಷಣೆ, ನಿರ್ವಹಣೆ ಮತ್ತು ಭದ್ರತೆಯನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಂದರೆ ASI ಮೂಲಕ ಮಾಡುತ್ತದೆ. ಇದರಿಂದ ಯುನೆಸ್ಕೋದ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ನಮ್ಮ 44 ವಿಶ್ವ ಪಾರಂಪರಿಕ ತಾಣಗಳು ಸೇರುತ್ತವೆ. ಅದರಲ್ಲಿ ವಾಸ್ತುಶಿಲ್ಪದ ತೊಟ್ಟಿಲು, ಐಹೊಳೆ ಸಹಿತ 36 ಸಾಂಸ್ಕೃತಿಕ ತಾಣಗಳಿವೆ. ಲಕ್ಕುಂಡಿಯನ್ನು ತಾತ್ಕಾಲಿಕ ಪಟ್ಟಿಗೆ ಸೇರಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮೈಸೂರು ದಸರಾ, ಬನವಾಸಿ ಕದಂಬೋತ್ಸವ, ಲಕ್ಕುಂಡಿ ಉತ್ಸವ ಇತ್ಯಾದಿಗಳನ್ನು ಸರ್ಕಾರ ನಡೆಸುತ್ತದೆ. ಸರ್ಕಾರ ಹುಮ್ಮಸ್ಸಿನಿಂದ ಪ್ರೇರೇಪಿಸಿದಾಗ ಖಾಸಗಿ ಸಂಸ್ಥೆಗಳು ಸರ್ಕಾರದ ದತ್ತು ಯೋಜನೆಯಡಿ ಮಡಿಕೇರಿಯ ನಾಲ್ಕುನಾಡು ಅರಮನೆಯಂತಹ ಕೆಲವು ಸ್ಮಾರಕಗಳನ್ನು ದತ್ತು ತೆಗೆದುಕೊಂಡು ಅದನ್ನು ಅಭಿವೃದ್ಧಿ ಮಾಡಲು ಮುಂದೆ ಬಂದಿದೆ. ಆಗ ಸ್ಮಾರಕಗಳಿಗೆ ಸರ್ಕಾರವು ಸೂಕ್ತ ಪ್ರವಾಸೋದ್ಯಮ ನೀತಿ ರೂಪಿಸಿದರೆ ಖಾಸಗಿ ಹೋಟೆಲ್ಗಳು, ಆನ್ಲೈನ್ ಉದ್ಯಮಗಳು, ಕಂಪನಿಗಳ CSR ಫಂಡ್ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನೀತಿ ಇವೆಲ್ಲ ಸೇರಿ ರಕ್ಷಣೆಯ ಜೊತೆಗೆ ಈಗಿನ ಡ್ರೋನ್, 3D, AI ತಂತ್ರಜ್ಞಾನ ಬಳಸಿ ಹಂಪಿಯ ವಿಜಯ ವಿಠಲ ದೇವರ 56 ಸಂಗೀತ ಕಂಬಗಳು ಸಪ್ತಸ್ವರ ಹೊರಹೊಮ್ಮಿಸುವ ಘಟನೆಯ ವಿಜ್ಞಾನ, ತಂತ್ರಜ್ಞಾನ, ಬೇಲೂರಿನ ಶಿಲಾಮಾಲಿಕೆಯರ ಬೊಲಕು, ವೈಲಾರ, ಮಧ್ಯಪ್ರದೇಶದ ಖಜುರಾಹೋ ದೇವಾಲಯದ ಮಿಥುನ ಶಿಲ್ಪಗಳು, ಎಲ್ಲೋರ ಅಜಂತಾ ಗುಹೆಗಳು, ತಾಜ್ ಮಹಲ್ ಬಗ್ಗೆ ಅದ್ಭುತ ದೃಶ್ಯ ಕಾವ್ಯ ಮಾಡಬಲ್ಲವು ಮತ್ತು ವಿಶ್ವಕ್ಕೆ ತಲುಪಿಸಬಲ್ಲವು. ಇದರಿಂದ ಪ್ರವಾಸಿಗರ ಬರುವಿಕೆ ಹೆಚ್ಚಾಗಿ, ಆದಾಯ ಹೆಚ್ಚಾಗಿ, ಕ್ಷೇತ್ರ ಬೆಳಗುತ್ತದೆ, ಸ್ಮಾರಕ ರಕ್ಷಣೆಯಾಗುತ್ತದೆ. ಎಲ್ಲ ಬಣ್ಣಗಳನ್ನು ಮಸಿನುಂಗಿತು ಎಂಬಂತೆ ಸ್ವಚ್ಛತೆಯ ಸಮಸ್ಯೆ ಇರುತ್ತದೆ. ಪರಂಪರೆಯೆಡೆಗೆ ನಮ್ಮ ನಡಿಗೆ ಮತ್ತು ಸ್ವಚ್ಛತಾ ಆಂದೋಲನಗಳನ್ನು NCC, NSS ಸಂಘಟನೆಗಳೊಂದಿಗೆ ಸೇರಿ ಈ ಸಂಸ್ಥೆಗಳು ಮಾಡಿದಾಗ ಸಮಸ್ಯೆ ಪರಿಹಾರ. ಖಾಸಗಿ ವ್ಯಕ್ತಿ ವೈಯಕ್ತಿಕ ದೇಣಿಗೆ ನೀಡಿ ಯೂಟ್ಯೂಬರ್ಗಳು ಸ್ಮಾರಕಗಳ ವಿಡಿಯೋಗಳ ಮೂಲಕ, ಪ್ರವಾಸಿ ಸ್ಥಳದ ಮಾರ್ಗದರ್ಶಿಗಳು ತಮ್ಮ ಮಾತಿನ ಮೂಲಕ ಸ್ಮಾರಕಗಳ ಪ್ರಚಾರ ಮತ್ತು ರಕ್ಷಣೆ ಮಾಡಬಲ್ಲರು. ಒಟ್ಟಿನಲ್ಲಿ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಎಂಬಂತೆ ಅಫ್ಘಾನಿಸ್ತಾನದ ಬಾಮಿಯಾನ್ ಬುದ್ಧನ ಬೃಹತ್ ಮೂರ್ತಿಗಳು ನಾಶಗೊಂಡಂತೆ ನಮ್ಮಲ್ಲಿ ಆಗದೆ ಒಂದು ಸ್ಮಾರಕವನ್ನೇ ರಾಷ್ಟ್ರ ಲಾಂಛನವಾಗಿ ಇಟ್ಟುಕೊಂಡಿರುವ ನಮ್ಮ ದೇಶದಲ್ಲಿ ಖಾಸಗಿ ಸಂಸ್ಥೆ, ಖಾಸಗಿ ವ್ಯಕ್ತಿ ಮತ್ತು ಸರ್ಕಾರ ಒಟ್ಟಾಗಿ ಸ್ಮಾರಕಗಳ ಸಂರಕ್ಷಣೆಯ ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ನಿಭಾಯಿಸಿದರೆ ತನ್ನ ಸ್ಮಾರಕವೆಂಬ ಸಾಂಸ್ಕೃತಿಕ ಸಂಪತ್ತಿನಿಂದಲೇ ಭಾರತವು ವಿಶ್ವಗುರುವಾಗಬಹುದು ಎಂದು ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದಗಳು.